ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಗೌರೀಶ್. ನೀವು ಆಲ್ರೆಡಿ ತಮ್ಮನೇಲಲ್ಲಿ ನೋಡಿದ್ರಲ್ವ, ಕೇವಲ ₹1 ಒಂದು ತಿಂಗಳು ಆನ್ಲೈನ್ ಕ್ಲಾಸಸ್ ಅಂತ. ಹೌದು, ಮತ್ತೆ ಹೊಸದಾಗಿ ಆನ್ಲೈನ್ ಕ್ಲಾಸಸ್ನ ಪ್ರಾರಂಭ ಮಾಡ್ತಾ ಇದ್ದೀನಿ. ಈ ಆನ್ಲೈನ್ ಕ್ಲಾಸಸ್ ಇದೇ ತಿಂಗಳು ಜನವರಿ 16ನೇ ತಾರೀಕಿಂದ ಪ್ರಾರಂಭ ಆಗ್ತಿದೆ. ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ನಾನೀಗ ಮುಂದೆ ತಿಳಿಸ್ಕೊಡ್ತೀನಿ. ನೀವು ಯಾವ ರೀತಿ ಜಾಯಿನ್ ಆಗಬೇಕು, ಏನೆಲ್ಲ ನಾನು ಆನ್ಲೈನ್ ಕ್ಲಾಸಸ್ಸಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ, ಯಾವ ರೀತಿ ಆನ್ಲೈನ್ ಕ್ಲಾಸಸ್ ಇರುತ್ತೆ ಅಂತ ವಿಡಿಯೋನ ಪೂರ್ತಿಯಾಗಿ ನೋಡಿ. ನಿಮಗೆ ವಿಡಿಯೋ ಕೊನೆಯಲ್ಲಿ ಫೋನ್ ನಂಬರ್ ಕೊಟ್ಟಿರ್ತೀನಿ, ನೀವು ಯಾವ ರೀತಿ ಜಾಯಿನ್ ಆಗಬೇಕು ಏನು ಅನ್ನೋದೆಲ್ಲ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ. ನೀವು ಯಾವ ರೀತಿ ಜಾಯಿನ್ ಆಗಬೇಕು ಮತ್ತು ಇದಕ್ಕೆ ಫೀಸ್ ಏನು, ಯಾವ ರೀತಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ, ಏನೇನು ತಿಳಿಸ್ಕೊಡ್ತೀನಿ ಅಂತ ಈಗ ಒಂದೊಂದಾಗಿ ತಿಳಿಸ್ಕೊಡ್ತೀನಿ, ಗಮನ ಇಟ್ಟು ಕೇಳಿ. ಫಸ್ಟು ಈ ಆನ್ಲೈನ್ ಕ್ಲಾಸಸ್ ಅನ್ನೋದು ನಿಮಗೆ ಲೈವ್ ಇರೋದಿಲ್ಲ, ರೆಕಾರ್ಡೆಡ್ ವೀಡಿಯೋಸ್ ಇದು. ಲೈವ್ ಏನಕ್ಕೆ ಇರೋದಿಲ್ಲ ಅಂದರೆ ಇದಕ್ಕೆ ಹಲವಾರು ಕಾರಣ ಇದೆ. ಒಂದು, ನಿಮಗೆ ಲೈವಲ್ಲಿ ತುಂಬ ಜನ ಜಾಯಿನ್ ಆಗ್ತಾ ಇರ್ತಾರೆ. ಒಬ್ಬೊಬ್ಬರು ಕ್ವಶನ್ಸ್ ಕೇಳ್ತಾನೆ ಇರ್ತಾರೆ, ಒಬ್ಬರು ಆದಮೇಲೆ ಒಬ್ಬರು. ನಾನು ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡೋದಕ್ಕೂ ಆಗೋದಿಲ್ಲ, ಅಷ್ಟು ಡಿಸ್ಟರ್ಬೆನ್ಸ್ ಆಗ್ತಾ ಇರುತ್ತೆ. ಮತ್ತು ಒಂದು ಸಾರಿ ಲೈವಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿರೋದನ್ನು ನೀವು ನೆನಪಿನಲ್ಲಿ ಇಟ್ಕೊಳ್ಳೋದಕ್ಕೆ ತುಂಬ ಕಷ್ಟ ಆಗುತ್ತೆ, ಕಲಿಯೋದಕ್ಕೂ ನಿಮಗೆ ತುಂಬ ಕಷ್ಟ ಆಗುತ್ತೆ. ಅದೇ ಈ ರೆಕಾರ್ಡೆಡ್ ವೀಡಿಯೋಸ್ ಅಂದರೆ ನಾನು ಒಂದು ಸಾರಿ ನಿಮ್ಗೆ ಅದರಲ್ಲಿ ಕಂಪ್ಲೀಟ್ ಎಕ್ಸ್ಪ್ಲೇನ್ ಮಾಡಿರ್ತೀನಿ, ಯಾವ ರೀತಿ ನೀವು ಕಲಿಬೇಕು, ಏನೇನು ಬೇಕು, ಏನು ಅನ್ನೋದು ಕಂಪ್ಲೀಟ್ ವೀಡಿಯೋ ರೂಪದಲ್ಲಿ ನಾನು ರೆಕಾರ್ಡ್ ಮಾಡಿರ್ತೀನಿ ಫಸ್ಟೇ, ನಿಮ್ಗೆ ಅರ್ಥ ಆಗೋ ರೀತಿಲಿ. ಯೂಟ್ಯೂಬಲ್ಲಿ ನೀವು ವೀಡಿಯೋ ನೋಡ್ತಿರಲ್ವ, ಆ ರೀತಿ ಇನ್ನೂ ಡೀಟೇಲ್ಸ್ ಇರುತ್ತೆ, ಇನ್ನೂ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ. ಆ ರೀತಿ ನಾನು ವೀಡಿಯೋ ಮಾಡಿಬಿಟ್ಟು ಗ್ರೂಪ್ನ ಕ್ರಿಯೇಟ್ ಮಾಡಿರ್ತೀನಿ ವಾಟ್ಸಪ್ಪಲ್ಲಿ. ಆ ಗ್ರೂಪಲ್ಲಿ ಒಂದಿನ ಬಿಟ್ಟು ಒಂದಿನ ಆ ಲಿಂಕ್ನ ಕೊಡ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ವೀಡಿಯೋನ ನೋಡ್ಬೋದು, ಎಷ್ಟು ಸಾರಿ ಬೇಕಾದರೂ ನೋಡ್ಬೋದು, ಯಾವಾಗ ಬೇಕಾದರೂ ನೋಡ್ಬೋದು. ಪದೇ ಪದೇ ನೀವು ವೀಡಿಯೋನ ನೋಡಿ ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಇರ್ಬೋದು. ಯೂಟ್ಯೂಬಲ್ಲಿ ಯಾವ ರೀತಿ ವೀಡಿಯೋ ನೋಡ್ತೀರೋ ಆ ರೀತಿ. ಏನಾದರೂ ಡೌಟ್ಸ್ ಇದ್ದರೆ ನೀವು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ನಿಮ್ಮ ಡೌಟ್ಸ್ನ ನೀವು ಕ್ಲಿಯರ್ ಮಾಡ್ಕೊಳ್ಬೋದು. ಮತ್ತು ಯೂಟ್ಯೂಬಲ್ಲಿ ನಾನು ವೀಡಿಯೋಸ್ ಅಪ್ಲೋಡ್ ಮಾಡೋದಕ್ಕೂ ಈ ಆನ್ಲೈನ್ ಕ್ಲಾಸಸ್ ರೆಕಾರ್ಡೆಡ್ ವೀಡಿಯೋಸ್ಗೂ ಏನು ಡಿಫ್ರೆನ್ಸ್ ಇರುತ್ತೆ ಅಂದರೆ, ಯೂಟ್ಯೂಬಲ್ಲಿ ಎಲ್ಲವನ್ನೂ ಕಂಪ್ಲೀಟಾಗಿ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡೋದಕ್ಕಾಗೋದಿಲ್ಲ. ಅದಕ್ಕೆ ಸ್ವಲ್ಪ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇರುತ್ತೆ, ರೂಲ್ಸ್ ಇರುತ್ತೆ, ಕೆಲವೊಂದು ನಾವು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಆಗೋದಿಲ್ಲ. ಮತ್ತು ಒಂದು ಆರ್ಡರ್ ವೈಸು ವೀಡಿಯೋಸ್ನ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋದಕ್ಕೆ ಆಗೋದಿಲ್ಲ. ಕಲಿಯೋರಿಗೆ, ಹೊಸದಾಗಿ ಟೈಲರಿಂಗ್ ಕೆಲಸ ಕಲಿಯೋರಿಗೆ ಯಾವಾಗಲೂ ಒಂದು ಆರ್ಡರ್ ವೈಸ್ ಎಕ್ಸ್ಪ್ಲೇನ್ ಮಾಡಿದ್ರೇ ಅರ್ಥ ಆಗೋದು. ಅದೇ ಈ ಆನ್ಲೈನ್ ಕ್ಲಾಸಸ್ಸಲ್ಲಾದರೆ ನಿಮಗೆ ಸ್ಟಾರ್ಟಿಂಗಿಂದ ಅಡ್ವಾನ್ಸ್ ಲೆವೆಲ್ವರೆಗೂ ಒಂದು ಆರ್ಡರ್ ವೈಸು ಯಾವ್ಯಾವ್ದು ಫಸ್ಟ್ ಅಪ್ಲೋಡ್ ಮಾಡಬೇಕು, ಯಾವ್ದು ಸೆಕೆಂಡು, ಯಾವ್ದು ಥರ್ಡು ಅಂತ ಈ ರೀತಿ ಒಂದು ಆರ್ಡರ್ ವೈಸ್ ಇರುತ್ತೆ. ಈ ಆರ್ಡರ್ ವೈಸ್ ಇರೋದ್ರಿಂದ ನೀವು ಕಲಿಯೋದಕ್ಕೆ ಇನ್ನಷ್ಟು ಬೆಟರ್ ಆಗುತ್ತೆ. ಓಕೆನಾ? ಹಾಗಾಗಿ ನಾನು ರೆಕಾರ್ಡೆಡ್ ವೀಡಿಯೋಸ್ನ ಮಾಡಿರೋದು, ಲೈವ್ ಇಲ್ಲ. ಲಾಸ್ಟ್ ಟೈಮು ರೆಕಾರ್ಡೆಡ್ ವೀಡಿಯೋಸೇ ಮಾಡಿರೋದು, ತುಂಬ ಜನ ಕಲ್ತ್ಕೊಂಡಿದ್ದಾರೆ, ತುಂಬ ಅನುಕೂಲ ಆಗಿದೆ. ಅದಕ್ಕೆ ಸಕ್ಸಸ್ ಆಗಿ ಇನ್ನೊಂದು ಸಾರಿ ನಾನು ಈ ಆನ್ಲೈನ್ ಕ್ಲಾಸಸ್ನ ಪ್ರಾರಂಭ ಮಾಡ್ತಾಯಿದ್ದೀನಿ. ಮತ್ತು ಈಗ ಇದಕ್ಕೆ ನೀವು ಯಾವ ರೀತಿ ಜಾಯಿನ್ ಆಗಬೇಕು ಮತ್ತು ಈ ಫಸ್ಟ್ ಮಂತ್ ಆನ್ಲೈನ್ ಕ್ಲಾಸಸ್ನಲ್ಲಿ ಏನೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂದರೆ, ಈ ಫಸ್ಟ್ ಮಂತ್ ಆನ್ಲೈನ್ ಕ್ಲಾಸಸ್ನಲ್ಲಿ ನಿಮಗೆ ಜೀರೋ ನಾಲೆಡ್ಜ್ ಇದ್ರೂ ನೀವು ಈಸಿಯಾಗಿ ಜಾಯಿನ್ ಆಗ್ಬೋದು. ಜೀರೋ ನಾಲೆಡ್ಜಿಂದನೂ ನಾನು ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ. ಅಂದರೆ ನಿಮಗೆ ಟೈಲರಿಂಗ್ ಕೆಲಸದ ಬಗ್ಗೆ ಏನೂ ಗೊತ್ತೇ ಇಲ್ಲ, ನಿಮ್ಮ ಹತ್ರ ಮಿಷನ್ನೂ ಇಲ್ಲ ಅಂದ್ರೂ ನೀವು ಜಾಯಿನ್ ಆಗ್ಬೋದು. ತದನಂತರ ನೀವು ಮಿಷನ್ ತೊಗೊಳ್ಬೋದು. ಫಸ್ಟ್ ಮಂತಲ್ಲಿ ನಿಮಗೆ ಬೇಸಿಕ್ಸ್ ಇರುತ್ತೆ, ತುಂಬ ಇಂಪಾರ್ಟೆಂಟ್ ವೀಡಿಯೋಸು. ಟೈಲರಿಂಗ್ ಕೆಲಸ ಕಲಿಯೋರಿಗೆ ಫಸ್ಟಲ್ಲಿ ಏನು ಕಲಿಬೇಕು ಅನ್ನೋದಿರುತ್ತೋ ಅದನ್ನು ಫಸ್ಟ್ ಮಂತಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ, ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ವೀಡಿಯೋಸ್ ಇರುತ್ತೆ. ಜೀರೋ ನಾಲೆಡ್ಜ್ ಇದ್ರೂ ನೀವು ಈ ಫಸ್ಟ್ ಮಂತ್ ಆನ್ಲೈನ್ ಕ್ಲಾಸಸ್ಗೆ ಜಾಯಿನ್ ಆಗ್ಬೋದು. ಸೆಕೆಂಡ್ ಮಂತಿಂದ ನಿಮಗೆ ಇನ್ನಷ್ಟು ಬೆಟರಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾ ಇರ್ತೀನಿ, ನೀವು ಪರ್ಫೆಕ್ಟಾಗಿ ಕಲಿಬೋದು. ಫಸ್ಟ್ ಮಂತಲ್ಲಿ ನಿಮಗೆ ಕಂಪ್ಲೀಟ್ ಬೇಸಿಕ್ಸ್ ವೀಡಿಯೋಸ್ ಇರುತ್ತೆ, ತುಂಬ ಅನುಕೂಲ ಆಗುತ್ತೆ. ಓಕೆನಾ? ಈ ಫಸ್ಟ್ ಮಂತ್ ಆನ್ಲೈನ್ ಕ್ಲಾಸಸ್ಗೆ ಬರೀ ₹1 ಮಾತ್ರನೇ ಫೀಸ್ ಇದೆ. ನಿಮಗೆ ಏನು ಅಂದರೆ ಈ ಆನ್ಲೈನ್ ಕ್ಲಾಸಸ್ಸು ಯಾವ ರೀತಿ ಇರುತ್ತೆ, ಏನು ಕಂಪ್ಲೀಟ್ ಗೊತ್ತಾಗಲಿ ಅಂತ ಫಸ್ಟ್ ಮಂತಲ್ಲಿ ಬರೀ ₹1 ಫೀಸ್ ಮಾತ್ರ ಇಟ್ಟಿದ್ದೀನಿ. ತುಂಬ ಜನ ತುಂಬ ಕಡೆ 20,000, 30,000, 50,000ದವರೆಗೂ ಫೀಸ್ ಕಟ್ಟಿ ಏನೂ ಕೆಲಸ ಕಲಿಯಲಾರ್ದೆ ಸುಮ್ಮನೆ ಮನೆಗೆ ವಾಪಸ್ ಬಂದಿರೋರು ಇದ್ದಾರೆ. ಇಷ್ಟಿಷ್ಟು ಅಮೌಂಟ್ನ ವೇಸ್ಟ್ ಮಾಡಿಕೊಂಡು ಸುಮ್ಮನೆ ಇರೋರು ಇದ್ದಾರೆ. ಓಕೆನಾ? ಈಗ ನೋಡಿ, ನಾನು ಬರೀ ನಿಮಗೆ ₹1 ಫಸ್ಟ್ ಮಂತ್ ಆನ್ಲೈನ್ ಕ್ಲಾಸಸ್ನ ಪ್ರಾರಂಭ ಮಾಡ್ತಾಯಿದ್ದೀನಿ. ನಿಮಗೆ ಒಂದು ನಂಬಿಕೆ ಬರಬೇಕು, ನಾನು ನಿಮಗೆ ಕಲಿಸ್ಕೊಡೋದಕ್ಕೆ ಯಾವ ರೀತಿ ಕಲಿಸ್ಕೊಡ್ತೀನಿ, ನೀವು ಕಲಿಯೋದಕ್ಕೆ ನಿಮ್ಗೊಂದು ನಂಬಿಕೆ ಬರಬೇಕು ಅಂತ ಫಸ್ಟ್ ಮಂತಲ್ಲಿ ₹1 ಫೀಸ್ನ ಇಟ್ಟಿದ್ದೀನಿ. ನೀವು ₹1 ಫೀಸ್ನ ಪೇ ಮಾಡಿ ಫಸ್ಟ್ ಮಂತ್ಗೆ ಜಾಯಿನ್ ಆಗ್ತೀರಾ. ಫಸ್ಟ್ ಮಂತಲ್ಲಿ ನಾನು ಏನೆಲ್ಲ ಎಕ್ಸ್ಪ್ಲೇನ್ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ, ಯಾವ ರೀತಿ ತಿಳಿಸ್ಕೊಡ್ತೀನಿ, ನಿಮ್ಗೆ ಅರ್ಥ ಆಗುತ್ತೋ ಇಲ್ವೋ, ನೀವು ಕಲಿಯೋದಕ್ಕೆ ಆಗುತ್ತೋ ಇಲ್ವೋ ಅನ್ನೋದು ನಿಮ್ಗೊಂದು ಕ್ಲಾರಿಟಿ ಬಂದ್ರೇ ನೀವು ಸೆಕೆಂಡ್ ಮಂತ್ಗೆ ಜಾಯಿನ್ ಆಗಿ. ಫಸ್ಟ್ ಮಂತಲ್ಲಿ ₹1 ಏನು ಫೀಸ್ ಇದೆಯೋ, ಸೆಕೆಂಡ್ ಮಂತಲ್ಲಿ ₹500 ಫೀಸ್ ಇರುತ್ತೆ. ಲಾಸ್ಟ್ ಟೈಮು ಆನ್ಲೈನ್ ಕ್ಲಾಸಸ್ ಪ್ರಾರಂಭ ಮಾಡಿದಾಗ ಸ್ಟಾರ್ಟಿಂಗಲ್ಲೇ ನಾನು ಫೀಸ್ ₹500 ಇಟ್ಟು ಸ್ಟಾರ್ಟ್ ಮಾಡಿದ್ದೆ. ಈ ಸಲ ಫಸ್ಟ್ ಮಂತ್ನ ₹1 ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೆಕೆಂಡ್ ಮಂತಿಂದ ₹500 ಇರುತ್ತೆ. ನೀವು ಈ ಫಸ್ಟ್ ಮಂತ್ಗೆ ಜಾಯಿನ್ ಆಗಿ ನಿಮ್ಗೊಂದು ಕ್ಲಾರಿಟಿ ಬಂತು ಅಂದರೆ, ನಾವು ಪರ್ಫೆಕ್ಟಾಗಿ ಕಲಿತೀವಿ, ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ ಅಂದರೆ
ಬರೀ 500 ರೂಪಾಯಿನ ಪೇ ಮಾಡಿ ಸೆಕೆಂಡ್ ಮಂತಿಂದ ಜಾಯಿನ್ ಆಗ್ಬೋದು. ಒಂದೊಂದು ತಿಂಗಳಲ್ಲೂ ಒಂದೊಂದು ಕ್ಯಾಟಗರಿಲಿ ನಾನು ನಿಮಗೆ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಎಲ್ಲ ಮಾಡಲ್ ಬ್ಲೌಸಸ್ಸು, ಡ್ರೆಸ್ಸಸ್ಸು, ಗೌನ್ಸು ಪ್ರತಿಯೊಂದನ್ನು ನೀವು ಎಲ್ಲಿವರೆಗೂ ಜಾಯಿನ್ ಆಗ್ತೀರೋ ಅಲ್ಲಿವರೆಗೂ ನಾನು ಕ್ಲಾಸಸ್ನ ಕಂಟಿನ್ಯೂ ಮಾಡ್ತಾ ಇರ್ತೀನಿ. ಪ್ರತಿಯೊಂದನ್ನು ಎಕ್ಸ್ಪ್ಲೇನ್ ಮಾಡಿ ನಿಮಗೆ ತಿಳಿಸ್ಕೊಡ್ತಾಯಿನಿ. ಈಗ ಈ ಫಸ್ಟ್ ಮಂತಲ್ಲಿ ₹1 ಫೀಸ್ ಇಟ್ಟಿರೋದು ಅದೇ ಕಾರಣದಿಂದ. ನಿಮಗೆ ವೇಸ್ಟ್ ಆಗಬಾರ್ದು, ಹಣ ವೇಸ್ಟ್ ಆಗಬಾರ್ದು, ಯಾರಿಗೂ ಹಣ ಸುಮ್ಮನೆ ಬರೋದಿಲ್ಲ. ನಿಮಗೆ ಒಂದು ನಂಬಿಕೆ ಬಂದ್ರೇ ಸೆಕೆಂಡ್ ಮಂತ್ಗೆ ಜಾಯಿನ್ ಆಗಲಿ ಅಂತ ಈಗ ಈ ಫಸ್ಟ್ ಮಂತು ₹1ಗೆ ನಾನು ನಡೆಸ್ತಾ ಇದ್ದೀನಿ. ಓಕೆನಾ, ಅರ್ಥ ಆಯ್ತು ಅಂದ್ಕೊಂಡಿದ್ದೀನಿ. ಈಗ ನೀವೇನು ಮಾಡಬೇಕು ಅಂದರೆ ಯಾವ ರೀತಿ ಜಾಯಿನ್ ಆಗೋದು ಅಂದರೆ ಈ ಫಸ್ಟ್ ಮಂತ್ ಆನ್ಲೈನ್ ಕ್ಲಾಸಸ್ಗೆ ಈಗ ನಿಮಗೆ ಡಿಸ್ಪ್ಲೇ ಮೇಲೆ ಫೋನ್ಪೇ ನಂಬರು ಮತ್ತು ಗೂಗಲ್ ಪೇ ನಂಬರ್ ಕಾಣಿಸ್ತಾ ಇದೆ. ಯೆಲ್ಲೋ ಕಲರ್ ಬಾಕ್ಸಲ್ಲಿರುವಂಥದ್ದು ಫೋನ್ಪೇ, ಗೂಗಲ್ ಪೇ, ಪೇಟಿಎಮ್ ನಂಬರು, ಫೋನ್ಪೇ ಬಿಸ್ನೆಸ್ಸು ಎಲ್ಲದಕ್ಕೂ ಒಂದೇ ನಂಬರು 9108108635 ಯೆಲ್ಲೋ ಕಲರ್ ಬಾಕ್ಸಲ್ಲಿರುವಂಥದ್ದು. ಕೆಳಗಡೆ ರೆಡ್ ಕಲರ್ ಬಾಕ್ಸಲ್ಲಿರುವಂಥದ್ದು ವಾಟ್ಸಪ್ ನಂಬರು. ಓಕೆನಾ, ಇದನ್ನು ನೀವು ಸೇವ್ ಮಾಡಿ ಇಟ್ಕೊಳ್ಳಿ. ವಿಡಿಯೋನ ಸ್ಟಾಪ್ ಮಾಡಿ ಸ್ಕ್ರೀನ್ಶಾಟ್ ತೆಗೆದು ಸೇವ್ ಮಾಡಿ ಇಟ್ಕೊಳ್ಳಿ. ಈಗ ನೀವು ಯೆಲ್ಲೋ ಕಲರ್ ಬಾಕ್ಸಲ್ಲಿ ನಂಬರ್ಗೆ ₹1 ಫೋನ್ಪೇ ಇಲ್ಲ ಗೂಗಲ್ ಪೇ, ಪೇಟಿಎಮ್ ಯಾವುದಾದ್ರೂ ಆಗಿರಲಿ ಅಮೌಂಟ್ನ ಪೇ ಮಾಡಿ ಆ ನಂಬರ್ಗೆ. ಅದನ್ನು ಸ್ಕ್ರೀನ್ಶಾಟ್ ತೆಗೆದು ರೆಡ್ ಕಲರ್ ಬಾಕ್ಸಲ್ಲಿರುವಂಥ ವಾಟ್ಸಪ್ ನಂಬರ್ಗೆ ಆ ಸ್ಕ್ರೀನ್ಶಾಟ್ನ ಕಳಿಸಿ. ಅದ್ರ ಜೊತೆಗೆ ಫಸ್ಟ್ ಮಂತ್ ಆನ್ಲೈನ್ ಕ್ಲಾಸಸ್ ಅಂತ ಒಂದು ಮೆಸೇಜ್ ಮಾಡಿ ಮತ್ತು ನಿಮ್ಮ ಹೆಸರನ್ನ ಮೆಸೇಜ್ ಮಾಡಿ. ಫಸ್ಟ್ ಮಂತ್ ಆನ್ಲೈನ್ ಕ್ಲಾಸಸ್ ಅಂತ ನಿಮಗೆ ಟೈಪ್ ಮಾಡೋಕ್ಕೆ ಬಂದಿಲ್ಲ ಅಂದರೆ ವಾಯ್ಸ್ ಮೆಸೇಜ್ ಮಾಡಿ. ನಿಮಗೆ ನಿಮ್ಮ ಹೆಸರು ಟೈಪ್ ಮಾಡೋಕ್ಕೆ ಬಂದಿಲ್ಲ ಅಂದರೆ ನೀವು ವಾಯ್ಸ್ ಮೆಸೇಜ್ ಆದರೂ ಮಾಡಿ. ನಾನು ಅದನ್ನು ಕೇಳಿ ನಿಮ್ಮ ನಂಬರ್ನ ಸೇವ್ ಮಾಡಿಕೊಂಡು ಒಂದು ಗ್ರೂಪ್ನ ಕ್ರಿಯೇಟ್ ಮಾಡಿರ್ತೀನಿ. ಆ ಗ್ರೂಪಲ್ಲಿ ನಿಮ್ಮ ನಂಬರ್ನ ಆ್ಯಡ್ ಮಾಡ್ತೀನಿ. ನಿಮ್ಮ ಹತ್ರ ಫೋನ್ಪೇ ಗೂಗಲ್ ಪೇ ಇಲ್ಲ, ನಿಮಗೆ ಫೋನ್ಪೇ ಗೂಗಲ್ ಪೇ ಮಾಡೋಕ್ಕೆ ಬರೋದಿಲ್ಲ ಅಂದರೆ ನೀವು ಯಾರ ಕಡೆಯಿಂದ ಆದ್ರೂ ₹1 ಅಮೌಂಟ್ನ ಪೇ ಮಾಡಿಸ್ಬೋದು. ಅದನ್ನು ಸ್ಕ್ರೀನ್ಶಾಟ್ ತೆಗೆದು ನೀವು ಯಾವ ನಂಬರ್ಗೆ ನಿಮಗೆ ವೀಡಿಯೋಸ್ ಬೇಕೋ ಆ ನಂಬರಿಂದ ನನಗೆ ಸ್ಕ್ರೀನ್ಶಾಟ್ ಕಳಿಸ್ಬೇಕು. ಈಗ ಬೇರೆ ಒಬ್ಬರಿಂದ ನೀವು ಫೋನ್ಪೇ ಮಾಡಿಸ್ತೀರಾ, ಅವ್ರಿಗೆ ಸ್ಕ್ರೀನ್ಶಾಟ್ ತೊಗೊಳಕ್ಕೆ ಹೇಳಿ. ಆ ಸ್ಕ್ರೀನ್ಶಾಟ್ನ ನಿಮ್ಮ ವಾಟ್ಸಪ್ ನಂಬರ್ಗೆ ಕಳಿಸ್ಕೊಳ್ಳಿ. ಯಾಕಂದರೆ ನೀವು ಸ್ಕ್ರೀನ್ಶಾಟು ಯಾವ ನಂಬರಿಂದ ನನಗೆ ಕಳಿಸ್ತೀರೋ ಆ ನಂಬರ್ನೇ ನಾನು ಸೇವ್ ಮಾಡಿಕೊಂಡು ಗ್ರೂಪ್ಗೆ ಆ್ಯಡ್ ಮಾಡ್ತೀನಿ. ಸೊ ಹಾಗಾಗಿ ನೀವು ನಿಮ್ಮ ಹತ್ರನೇ ಫೋನ್ಪೇ ಇದ್ದರೆ ನೀವೇ ಅಮೌಂಟ್ ಪೇ ಮಾಡಿ ಸ್ಕ್ರೀನ್ಶಾಟ್ ನಿಮ್ಮ ನಂಬರಿಂದನೇ ಕಳಿಸಿ. ಇಲ್ಲಾಂದರೆ ಬೇರೆಯವ್ರ ಹತ್ರ ಅಮೌಂಟ್ನ ಪೇ ಮಾಡಿಸಿ ಅವ್ರಿಗೆ ಸ್ಕ್ರೀನ್ಶಾಟ್ ತೊಗೊಳೋದಕ್ಕೆ ಹೇಳಿ. ಅದನ್ನೇ ನಿಮ್ಮ ವಾಟ್ಸಪ್ ನಂಬರ್ಗೆ ನೀವು ಫಸ್ಟ್ ಕಳಿಸ್ಕೊಂಡು ನಿಮ್ಮ ನಂಬರಿಂದ ನನಗೆ ಕಳಿಸಿ. ಆ ನಂಬರನ್ನ ನಾನು ಸೇವ್ ಮಾಡಿಕೊಂಡು ಗ್ರೂಪ್ಗೆ ಆ್ಯಡ್ ಮಾಡ್ತೀನಿ. ಓಕೆನಾ, ಇದು ಕಂಪ್ಲೀಟ್ ಡೀಟೇಲ್ಸು ಈ ಫಸ್ಟ್ ಮಂತ್ ಆನ್ಲೈನ್ ಕ್ಲಾಸಸ್ದು ಕಂಪ್ಲೀಟ್ ಡೀಟೇಲ್ಸ್ನ ತಿಳ್ಕೊಂಡಿದ್ದೀರಲ್ವ. ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ವಾಟ್ಸಪ್ ನಂಬರ್ಗೆ ನೀವು ಮೆಸೇಜ್ ಮಾಡಿ ನಿಮ್ಮ ಎಲ್ಲ ಡೌಟ್ಸ್ನ ನೀವು ಕ್ಲಿಯರ್ ಮಾಡಿಕೊಂಡು ನಂತರನೇ ಜಾಯಿನ್ ಆಗಿ. ಮತ್ತು ತುಂಬ ಜನ ಜಾಯಿನ್ ಆಗೋ ಚಾನ್ಸಸ್ ಇರೋದ್ರಿಂದ ಲಿಮಿಟೆಡ್ ಸೀಟ್ಸ್ ಇರುತ್ತೆ. ಈ ಟೈಮ್ ಪೀರಿಯಡ್ ಏನಿದೆಯೋ ಇಷ್ಟರೊಳಗಡೆ ನೀವು ಜಾಯಿನ್ ಆದರೆ ಜಾಯಿನ್ ಮಾಡ್ಕೊಳ್ತೀನಿ, ನಂತರ ಆದರೆ ಜಾಯಿನ್ ಮಾಡ್ಕೊಳ್ಳೋದಿಲ್ಲ. ಸೊ ನೀವು ವೀಡಿಯೋನ ನೋಡಿದ ತಕ್ಷಣವೇ ₹1 ಅಮೌಂಟ್ನ ಪೇ ಮಾಡಿ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ನಿಮ್ಮ ಹೆಸರನ್ನ ಮೆಸೇಜ್ ಮಾಡಿ ನಾನು ಗ್ರೂಪಲ್ಲಿ ಆ್ಯಡ್ ಮಾಡ್ಕೊಳ್ತೀನಿ. ನೆನಪಿರಲಿ, ಲಿಮಿಟೆಡ್ ಸೀಟ್ ಮಾತ್ರನೇ ಇದೆ, ಬೇಗ ಜಾಯಿನ್ ಆಗಿ. ಈ ವಿಡಿಯೋದಲ್ಲಿ ನಾನು ನಿಮಗೆ ಸ್ಲೀವ್ ಹಾರ್ಮೋಲ್ ಶೇಪ್ನ ಪರ್ಫೆಕ್ಟಾಗಿ ಯಾವ ರೀತಿ ಸಿಂಪಲ್ ಮೆಥಡ್ನಲ್ಲಿ ಕಟ್ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ. ಹೊಸದಾಗಿ ಟೈಲರಿಂಗ್ ಕೆಲಸ ಕಲಿಯೋರಿಗೆ ಈ ಹಾರ್ಮೋಲ್ ಶೇಪ್ ಕಟ್ ಮಾಡೋದೇ ದೊಡ್ಡ ತಲೆನೋವಾಗಿರುತ್ತೆ. ಎಷ್ಟು ಪರ್ಫೆಕ್ಟಾಗಿ ಮಾರ್ಕ್ ಮಾಡಿ ಕಟ್ ಮಾಡಿದರೂ ಅಷ್ಟು ಪರ್ಫೆಕ್ಟ್ ಅನಿಸೋದಿಲ್ಲ. ಈ ವಿಡಿಯೋದಲ್ಲಿ ಒಂದು ಸಿಂಪಲ್ ಟೆಕ್ನಿಕ್ನ ತಿಳಿಸ್ಕೊಡ್ತೀನಿ. ಇದಕ್ಕೂ ಮುಂಚೆ ನಾನು ಒಂದು 2-3 ವೀಡಿಯೋನ ಅಪ್ಲೋಡ್ ಮಾಡಿದ್ದೆ, ಬಟ್ ಆ ವೀಡಿಯೋಸ್ ಎಲ್ಲ ತುಂಬ ಹಳೇದಾಗೋಗಿದೆ. ಅಂದರೆ ಆ ವೀಡಿಯೋಸ್ ರೆಕಮೆಂಡ್ ಆಗ್ತಾಯಿಲ್ಲ. ಮತ್ತು ಹೊಸದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಇರ್ತಾರೆ, ವೀಡಿಯೋಸ್ನ ನೋಡ್ತಾನೆ ಇರ್ತಾರೆ. ಅಂಥವ್ರಿಗೆ ನಾನು ಇನ್ನೊಂದು ವೀಡಿಯೋನ ಅಪ್ಲೋಡ್ ಮಾಡಬೇಕಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಓಕೆ, ಸಿಂಪಲ್ ಮೆಥಡ್ನಲ್ಲೇ ತಿಳಿಸ್ಕೊಡ್ತೀನಿ. ನಿಮ್ಗೆ ಯಾವುದೇ ಫಾರ್ಮುಲಾ ಆಗಿರ್ಬೋದು, ಯಾವುದು ನಿಮಗೆ ಕನ್ಫ್ಯೂಷನ್ ಇಲ್ದಂಗೆ. ಓಕೆ, ಫಸ್ಟು ನೋಡಿ, ಲೈನಿಂಗು 4 ಫೋಲ್ಡ್ನ ಮಾಡ್ಕೊಳ್ಬೇಕು. ಓಕೆ, 2 ಸ್ಲೀವ್ನ ಕಟ್ ಮಾಡೋದಕ್ಕೆ ಈ ಫೋಲ್ಡ್ ಮಾಡಿದ ನಂತರ ಈ ರೀತಿ ಸ್ಟ್ರೈಟಾಗಿ ಮಾರ್ಕ್ ಮಾಡಿಕೊಂಡು ಲೈನಿಂಗ್ನ ಫಸ್ಟು ಕಟ್ ಮಾಡ್ಕೊಳ್ಬೇಕು. ಓಕೆನಾ, ಇದಕ್ಕೆ ನೀವು ಅರ್ಧ ಇಂಚ್ ಮಾರ್ಜಿನ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ಬೇಕು. ಇದು ಸ್ಲೀವ್ಸು ಪಕ್ಕ ಮಾಡೋದಕ್ಕೆ. ಜನ್ರಲಾಗಿ ಸ್ಲೀವ್ ಲೆಂತು ಎಷ್ಟು ಇಂಚ್ ಇರುತ್ತೋ ಅಷ್ಟು ಇಂಚಿಗೆ ಒಂದು ಅರ್ಧ ಇಂಚಿಗೆ ಎಕ್ಸ್ಟ್ರಾ ನೀವೊಂದು ಮಾರ್ಕ್ನ ಮಾಡಿಕೊಂಡು ಸ್ಲೀವ್ ಲೆಂತ್ಗೆ ಈ ರೀತಿ ಮಾರ್ಕ್ನ ಮಾಡ್ಕೊಳ್ಬೇಕು. ನೆಕ್ಸ್ಟು ಸ್ಲೀವ್ ಲೂಸು. ಓಕೆನಾ, ಸ್ಲೀವ್ ಲೂಸು. ಮತ್ತು ಈಗ ಇಂಪಾರ್ಟೆಂಟ್ ಏನಾಗುತ್ತೆ ಅಂದರೆ ಸ್ಲೀವ್ ಹಾರ್ಮೋಲ್ ಡೌನಿಂಗು. ರಿಂಕಲ್ಸ್ ಬರಬಾರ್ದು ಅಂದರೆ ಹಾರ್ಮೋಲ್ ಶೇಪು ಪ್ಲಸ್ ಹಾರ್ಮೋಲ್ ಡೌನಿಂಗು, ಈ 2 ಪಾಯಿಂಟ್ಸು ನಾವು ನೆನಪಿನಲ್ಲಿ ಇಟ್ಕೊಂಡಿರಬೇಕು. ಫಸ್ಟು ಹಾರ್ಮೋಲ್ ಡೌನಿಂಗು. ಇದು ನಿಮಗೆ ನೋಟ್ಸ್ನಲ್ಲಿ ನಾನು ಮೆನ್ಷನ್ ಮಾಡಿರ್ತೀನಿ, ನೋಟ್ಸ್ನಲ್ಲಿರುತ್ತೆ ಯಾವ್ಯಾವ ಚೆಸ್ಟ್ ಮೆಜರ್ಮೆಂಟ್ಗೆ ಈ ಹಾರ್ಮೋಲ್ ಡೌನಿಂಗು ಎಷ್ಟು ತೊಗೊಳ್ಬೇಕು ಅನ್ನೋದು. ಓಕೆನಾ, ಈ ಹಾರ್ಮೋಲ್ ಡೌನಿಂಗ್ನ ಕೆಲವ್ರು ಏನು ಮಾಡ್ತಾರೆ ಅಂದರೆ ತುಂಬ ಕಡಿಮೆ ತೊಗೊಳ್ತಾರೆ. ತುಂಬ ಕಡಿಮೆನೂ ತೊಗೊಳ್ಬಾರ್ದು, ತುಂಬ ಜಾಸ್ತಿನೂ ತೊಗೊಳ್ಬಾರ್ದು. ಆ ಚೆಸ್ಟ್ ಮೆಜರ್ಮೆಂಟ್ ಎಷ್ಟು ಬೇಕೋ ಅಷ್ಟು ಡೌನ್ನ ಮಾತ್ರ ನಾವು ಕರೆಕ್ಟಾಗಿ ತೊಗೊಂಡ್ರೆ ಹಾರ್ಮೋಲ್ ಶೇಪು ಪರ್ಫೆಕ್ಟ್ ಬರುತ್ತೆ.
ಮತ್ತು ನಾವು ಸ್ಲೀವ್ ಅಟ್ಯಾಚ್ ಮಾಡಿದಾಗ ಶೇಪು ಫ್ರಂಟ್ ಸೈಡು ಮತ್ತು ಬ್ಯಾಕ್ ಸೈಡ್ ಶೇಪು ಕರೆಕ್ಟಾಗಿ ನಾವು ಸ್ಲೀವ್ನ ಅಟ್ಯಾಚ್ ಮಾಡಿದ್ದೀವಿ ಅಂದರೆ ನಾವೇನು ಕಟ್ ಮಾಡಿರ್ತೀವೋ ಶೇಪು ಅದು ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ, ಆಗ ಅವಾಯ್ಡ್ ಆಗುತ್ತೆ ರಿಂಕಲ್ಸ್ ಅನ್ನೋದು. ನೋಡಿ, ಒಂದು ನಾವು ಕರೆಕ್ಟ್ ಮಾಡಿಕೊಂಡು ಇನ್ನು ಮಿಕ್ಕಿರೋದೆಲ್ಲ ನಾವು ತಪ್ಪು ಮಾಡಿದರೆ ಅದು ಪರ್ಫೆಕ್ಟ್ ಬರೋದಿಲ್ಲ. ಮೇನ್ ನಮ್ಗೆ ಹಾರ್ಮೋಲ್ ರಿಂಕಲ್ಸ್ ಬರಬಾರ್ದು ಅಂದರೆ ಸ್ಲೀವ್ಸ್ನಲ್ಲಿ ನಾವು ಸ್ಲೀವ್ದು ಹಾರ್ಮೋಲ್ ಡೌನಿಂಗು ಕರೆಕ್ಟಾಗಿ ತೊಗೊಳ್ಬೇಕು, ಹಾರ್ಮೋಲ್ ರೌಂಡಿಂಗು ಕರೆಕ್ಟಾಗಿರಬೇಕು, ಹಾರ್ಮೋಲ್ ಶೇಪು ಕರೆಕ್ಟಾಗಿರಬೇಕು. ಈ ರೀತಿ ನಾವು ಮಾರ್ಕ್ ಮಾಡಿಕೊಂಡು ಕಟ್ ಮಾಡಿದ ನಂತರ ಬಾಡಿ ಪೀಸಲ್ಲಿ ಹಾರ್ಮೋಲ್ ಶೇಪ್ ಏನಿರುತ್ತೋ ಅದನ್ನು ನೀಟಾಗಿ ಕಟ್ ಮಾಡಿಕೊಂಡ ನಂತರ ಸ್ಲೀವ್ಸ್ನ ನಾವು ಬಾಡಿ ಪೀಸ್ಗೆ ಅಟ್ಯಾಚ್ ಮಾಡ್ತೀವಲ್ವ, ಬ್ಯಾಕ್ ಸೈಡ್ ಪಾರ್ಟಿಂದ ಇಲ್ಲ ಫ್ರಂಟ್ ಸೈಡ್ ಪಾರ್ಟಿಂದ ಅಟ್ಯಾಚ್ ಮಾಡ್ತೀವಿ. ನಾಚ್ ಟು ನಾಚ್, ಈಗ ಬ್ಯಾಕ್ ಸೈಡ್ ಪಾರ್ಟಿಂದ ಸೆಂಟ್ರಿಗೆ ನಾಚ್ ಟು ನಾಚ್ ಕರೆಕ್ಟಾಗಿರಬೇಕು, ಸೆಂಟ್ರಿಂದ ಮತ್ತೆ ಫ್ರಂಟ್ ಸೈಡ್ ಪಾರ್ಟ್ಗೆ ನಾಚ್ ಟು ನಾಚು ಕರೆಕ್ಟಾಗಿರಬೇಕು. ಶೇಪು ಒಂದು ಯಾವುದಾದ್ರೂ ಕಡಿಮೆ ಬಂತು ಇಲ್ಲ ಜಾಸ್ತಿ ಬಂತು ಅಂದಾಗ ನಾವು ಈ ಸ್ಲೀವ್ಸ್ನಲ್ಲಿ ಏನು ಹಾರ್ಮೋಲ್ ಶೇಪ್ನ ಕಟ್ ಮಾಡಿರ್ತೀವೋ ಅದು ಹೆಚ್ಚು ಕಡಿಮೆ ಆಗುತ್ತೆ. ಆಗ ಆ ರೀತಿ ಹೆಚ್ಚು ಕಡಿಮೆ ಆದಾಗ ರಿಂಗಲ್ಸ್ ಅನ್ನೋದು ಬರುತ್ತೆ. ಓಕೆ, ನಾವು ಒಂದು ಪಾಯಿಂಟ್ನ ಕನ್ಸಿಡರ್ ಮಾಡೋದಲ್ಲ, ಎಂಟೈರ್ ಬ್ಲೌಸ್ ಏನು ಸ್ಟಿಚಿಂಗ್ ಮಾಡ್ತೀವೋ ಪ್ರತಿಯೊಂದು ಪರ್ಫೆಕ್ಟ್ ಇರಬೇಕು. ಇದರಲ್ಲಿ ಏನು ಅಂದರೆ ಹಾರ್ಮೋಲ್ ಶೇಪ್ ಕಟ್ ಮಾಡೋದೇ ನೀವು ಫಸ್ಟ್ ಆಫ್ ಆಲ್ ತಪ್ಪು ಮಾಡ್ತೀರಾ ಅಂತ ಈ ವಿಡಿಯೋದಲ್ಲಿ ನಾನು ಯಾವ ರೀತಿ ಕಟ್ ಮಾಡಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದನ್ನು ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕು, ಪರ್ಫೆಕ್ಟಾಗಿ ಕಟ್ ಮಾಡಬೇಕು, ಪರ್ಫೆಕ್ಟಾಗಿ ಸ್ಟಿಚಿಂಗು ಮಾಡಬೇಕು. ಓಕೆ, ಈ ಹಾರ್ಮೋಲ್ ಡೌನಿಂಗು ಮಾರ್ಕ್ ಮಾಡಿಕೊಂಡ ನಂತರ ಹಾರ್ಮೋಲ್ ರೌಂಡಿಂಗು, ಈಗ ಈ ಹಾರ್ಮೋಲ್ ರೌಂಡಿಂಗು ಪ್ಲಸ್ ಸ್ಲೀವ್ಸ್ ಎರಡನ್ನು ಈ ರೀತಿ ಮಾರ್ಕ್ ಮಾಡಿಕೊಂಡು ಎಕ್ಸ್ಟ್ರಾ ಮಾರ್ಜಿನ್ ತೊಗೊಂಡು ಇಷ್ಟು ನೀವು ಮಾರ್ಕಿಂಗ್ನ ಮಾಡ್ಕೊಳ್ಬೇಕು ಫಸ್ಟು. ಈಗ ಈ ಹಾರ್ಮೋಲ್ ಶೇಪ್ ಕಟ್ ಮಾಡೋದಕ್ಕೆ ಸಿಂಪಲ್ ಪಾಯಿಂಟ್ಸ್ನ ತಿಳಿಸ್ಕೊಡ್ತೀನಿ ನೋಡಿ. ಫಸ್ಟು ಇಲ್ಲಿಂದ 1 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ, ಇಲ್ಲಿಂದ 1 ಇಂಚ್ ಮಾರ್ಕ್ ಮಾಡ್ಕೊಳ್ಳಿ. ಈ ಹಾರ್ಮೋಲ್ ಓಕೆನಾ, ಈ ಹಾರ್ಮೋಲ್ ರೌಂಡಿಂಗು ಮತ್ತು ಈ 1 ಇಂಚ್ ಮಾರ್ಕ್ ಏನು ಮಾಡಿದ್ದೀವೋ ಈ ಮಾರ್ಕ್ ಏನಿದೆ ಇದ್ರ ಸೆಂಟ್ರಿಗೆ ಈ ರೀತಿ ಒಂದು ಮಾರ್ಕ್ನ ಮಾಡ್ಕೊಳ್ಳಿ. ಓಕೆನಾ, ಇದು ಈಗ ಸೆಂಟ್ರ್ ಪಾಯಿಂಟು. ಫಸ್ಟು ಬ್ಯಾಕ್ ಸೈಡ್ ಪಾರ್ಟ್ದು ನೀವು ಹಾರ್ಮೋಲ್ ಶೇಪ್ನ ಮಾರ್ಕ್ ಮಾಡಬೇಕು. ಎಲ್ಲಿಂದ ಅಂದರೆ ಈ 1 ಇಂಚ್ ಮಾರ್ಕ್ ಮಾಡಿದ್ದೀವಲ್ವ, ಇಲ್ಲಿಂದ ನೋಡಿ ಈ ರೀತಿ ಡಾಟ್ನ ತಗೊಳ್ಳಿ. ಜಸ್ಟ್ ಈಗ ಈ ರೀತಿ ನೀವು ಈ ಡಾಟ್ನ ಈ ರೀತಿ ಮಾರ್ಕ್ ಮಾಡಿಕೊಂಡ್ರೆ ನಿಮಗೆ ಈಸಿಯಾಗಿ ಒಂದು ಐಡಿಯಾ ಬರುತ್ತೆ. ನೋಡ್ತಾ ಇದ್ದೀರಲ್ವ, ಈ ರೀತಿ ನೀವು ಡಾಟ್ನ ಮಾರ್ಕ್ ಮಾಡಿಕೊಂಡು ಇದನ್ನು ಈ ರೀತಿ ಸ್ಟ್ರೈಟಾಗಿ ಮಾರ್ಕ್ ಮಾಡ್ಕೊಳ್ಳಿ. ಕಾಣಿಸುತ್ತಲ್ವ, ಇಷ್ಟೇ, ಇನ್ನೇನು ನೀವು ತಲೆ ಕೆಡಿಸ್ಕೊಳ್ಬೇಡಿ. ಇಲ್ಲಿಂದ ಒಂದು ಶೇಪ್ನ ಮಾರ್ಕ್ ಮಾಡಿ, ನಿಮಗೊಂದು ಐಡಿಯಾ ಬರುತ್ತೆ. ಓಕೆ, ಯಾವ ಫಾರ್ಮುಲಾನು ಬೇಡ. ಈಗ ಈ ಸೆಂಟ್ರ್ ಡಾಟ್ನ ಏನು ಮಾರ್ಕ್ ಮಾಡಿದ್ದೀವೋ ಇಲ್ಲಿಂದ ನೋಡಿ ಅರ್ಧ ಇಂಚು, ಇಲ್ಲಿಂದ ಕರೆಕ್ಟಾಗಿ ಈ ಕಡೆ ಸೈಡು ಪ್ಲಸ್ ಇಲ್ಲಿಂದ ಈ ಕಡೆ ಸೈಡು ಈ ರೀತಿ ನೀವು ಡಾಟ್ನ ಮಾಡಿಕೊಂಡು ಡಾಟ್ ಮಾರ್ಕ್ ಮಾಡಿಕೊಂಡು ಈ ಡಾಟ್ ಮೇಲೆ ನೀವು ಕರೆಕ್ಟಾಗಿ ಇನ್ನೊಂದು ಸಾರಿ ಈ ರೀತಿ ಮಾರ್ಕ್ ಮಾಡಿಕೊಂಡ್ರೆ ಮುಗೀತು, ನಿಮಗೆ ಈ ಹಾರ್ಮೋಲ್ ಶೇಪ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ನೀವು ಫಸ್ಟು ಬ್ಯಾಕ್ ಸೈಡ್ ಪಾರ್ಟ್ದು ಇಲ್ಲಿಂದ 1 ಇಂಚ್ ಏನು ಮಾರ್ಕ್ ಮಾಡಿದ್ರಿ ಇಲ್ಲಿಂದ ಇಲ್ಲಿವರೆಗೂ ನೋಡಿ ಈ ರೀತಿ ಒಂದು ಶೇಪ್ ಮಾರ್ಕ್ ಮಾಡಿ. ನಿಮಗೆ ಒಂದು ಅನಿಸುತ್ತೆ ನಿಮಗೆ ಇದು ಪರ್ಫೆಕ್ಟ್ ಇದೆಯೋ ಇಲ್ವೋ ಅಂತ. ಇಲ್ಲಿ ನೀವು ಸೆಂಟ್ರಿಗೆ ಏನು ಮಾರ್ಕ್ ಮಾಡಿದ್ರೆ ಇಲ್ಲಿ ಅರ್ಧ ಇಂಚ್ ಗ್ಯಾಪಲ್ಲಿ ಇಲ್ಲಿಂದ ಈ ಕಡೆ ಸೈಡು ಇದಕ್ಕೆ ಮ್ಯಾಚ್ ಆಗಬೇಕು, ಇಲ್ಲಿಂದ ಈ ಕಡೆ ಸೈಡ್ ಇದಕ್ಕೆ ಮ್ಯಾಚ್ ಆಗಬೇಕು. ಈ ಸೆಂಟ್ರಲ್ಲಿ ಇರೋದೇ ಫ್ರಂಟ್ ಸೈಡ್ದು ಹಾರ್ಮೋಲ್ ಶೇಪು. ಈಗ ನಿಮಗೆ ಕಾಣಿಸ್ತಾ ಇದೆ ಅಲ್ವಾ, ಸಿಂಪಲ್ಲಾಗಿ ನಾನು ತಿಳಿಸ್ಕೊಟ್ಟಿದ್ದೀನಿ ಎಷ್ಟು ಪರ್ಫೆಕ್ಟಾಗಿ ಹಾರ್ಮೋಲ್ ಶೇಪ್ ಬಂದಿದೆ ಅಂತ. ಓಕೆ, ಈ ರೀತಿ ನೀವು ಟ್ರೈ ಮಾಡಿ, ಒಂದು 5-6 ಸಾರಿ ಟ್ರೈ ಮಾಡಿ. ಓಕೆನಾ, ಮಾರ್ಕ್ ಮಾಡೋದನ್ನು ಟ್ರೈ ಮಾಡಿ, ಕಟ್ ಮಾಡಿ, ನಿಮಗೆ ನೆಕ್ಸ್ಟ್ ಟೈಮ್ ಆದರೂ ಪರ್ಫೆಕ್ಟಾಗಿ ಬರುತ್ತೆ. ಇಷ್ಟೇ ಸಿಂಪಲ್ಲು. ನೀವೀಗ ಫಸ್ಟು ಮಾರ್ಕ್ ಏನು ಮಾಡಿದ್ರು ಈ ಮಾರ್ಕ್ ಪ್ರಕಾರನೇ ಬ್ಯಾಕ್ ಸೈಡ್ ಹಾರ್ಮೋಲ್ ಶೇಪ್ನ ಫಸ್ಟ್ ಕಟ್ ಮಾಡ್ಕೊಳ್ಳಿ. ಇದು ನಾಚನ್ನ ಮಾಡ್ಕೊಳ್ಬೇಕು ಸೆಂಟ್ರು ಮತ್ತು ಇಲ್ಲಿ. ಈಗ ಇದರಲ್ಲಿ ನೀವು 2 ಪೀಸ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿಕೊಂಡು ಫ್ರಂಟ್ ಸೈಡ್ದು ನೀವು ಹಾರ್ಮೋಲ್ ಶೇಪ್ ಮಾರ್ಕ್ ಮಾಡಿರ್ತೀರಲ್ವ ಅದ್ರ ಮೇಲ್ಗಡೆನೇ ಕಟ್ ಮಾಡಿ, ನಿಮಗೆ ಕರೆಕ್ಟಾಗಿ ಬರುತ್ತೆ. ಇಷ್ಟೇ, ತುಂಬ ಸಿಂಪಲ್ಲು. ಇದೇನು ಅಂದರೆ ನೀವು ಒಂದು 4-5 ಬ್ಲೌಸು ನೀವು ಮಾರ್ಕ್ ಮಾಡಿ ಸ್ಲೀವ್ಸ್ನ, ಇಲ್ಲ ಲೈನಿಂಗ್ ಪೀಸು 1 ಮೀಟ್ರ್ ಲೈನಿಂಗ್ ಪೀಸ್ ತೊಗೊಂಡು ಬಂದು ಬರೀ ಸ್ಲೀವ್ಸ್ನ ಕಟ್ ಮಾಡೋದಕ್ಕೆ ಟ್ರೈ ಮಾಡಿ. ಹಾರ್ಮೋಲ್ ಶೇಪ್ ಮಾರ್ಕ್ ಮಾಡೋದು ಆ 1 ಮೀಟ್ರ್ ನಿಮ್ಗೆ ಖಾಲಿ ಆಗೋದ್ರೊಳಗೆ ಈ ರೀತಿ ಪರ್ಫೆಕ್ಟ್ ಹಾರ್ಮೋಲ್ ಶೇಪ್ ಕಟ್ ಮಾಡೋದನ್ನು ಕಲ್ತ್ಕೊಳ್ತೀರ. ಇಷ್ಟು ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು.